ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ತುಂಬ ಸುಲಭವಾಗಿ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಮಳೆಗೆ ಮತ್ತು ಚಳಿಗೆ ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಚುರುಮುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊತಾ ಇದ್ದೀನಿ. ಅದು ಬೀದಿ ಬದಿ ಸ್ಟೈಲಲ್ಲಿ ಅಂತ ಹೇಳ್ತಾರಲ್ಲ, ಅದು ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾನು ಬಂದಿಲ್ಲಿ ಒಂದು ಸೌತೆಕಾಯಿನ ನೀಟಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ತುರ್ಕೊಳ್ಳಬಹುದು, ನಿಮಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಳ್ಳಿ. ಈಗ ನಾನು ಒಂದು ದೊಡ್ಡ ಬೌಲಲ್ಲಿ ಮೊದಲು ಒಂದು ಸೌತೆಕಾಯಿನ ಕಟ್ ಮಾಡಿರೋ ಸೇರಿಸ್ಕೊಂಡಿದ್ದೀನಿ. ನಂತರ ಕ್ಯಾರೆಟ್ನ ತುರಿದಿರೋ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಇದು ಇಷ್ಟಪಡೋರು ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಕಾಂಗ್ರೆಸ್ ಕಡಲೆ ಬೀಜನೂ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಿಪ್ಪಟ್ಟು ಸೇರಿಸ್ಕೊಬೇಕಾಗಿತ್ತು. ನಿಪ್ಪಟ್ಟು ಇಲ್ಲದ ಕಾರಣದಿಂದ ನಾನಿಲ್ಲಿ ಚಕ್ಲಿನ ಸಣ್ಣ ಸಣ್ಣಕ್ಕೆ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಮತ್ತು ನೀವು ಸೇವು ಸಹ ಸೇರಿಸ್ಕೊಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು. ಆಮೇಲೆ ನಾನಿಲ್ಲಿ ಬಂದು ಟ್ಯಾಮರಿಡ್ ಸ್ವೀಟ್ ಚಟ್ನಿನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇನ್ನೊಂದು ನಿಪ್ಪಟ್ಟು ಸಹ ಮುರಿದಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಟೊಮೊಟೊನೂ ಸಹ ಸೇರಿಸ್ಕೊಬೋದು. ಆಮೇಲೆ ನಾನಿಲ್ಲಿ ಸಪ್ಪೆ ಪುರಿನ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಪುರಿ ಅಲ್ಲ, ಸಪ್ಪೆ ಪುರಿ ಅಂತ ಸಿಗುತ್ತೆ, ಅದನ್ನು ನೋಡಿ ತೊಗೊಳ್ಳಿ. ಎರಡು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸಪ್ಪೆ ಪುರಿ ಅಂತ ಸಿಗುತ್ತೆ, ಅದನ್ನು ತೊಗೊಂಡು ಚೆನ್ನಾಗೇ ಕಲಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಟ್ಯಾಮರಿಡ್ ಚಟ್ನಿ ಹಾಕ್ತೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಎಕ್ಸ್ಟ್ರಾ ಸೇವು ಸಹ ಸೇರಿಸ್ಕೊಬೋದು. ಮತ್ತು ನೀವು ಯಾವುದಾರ ತರಕಾರಿಗಳು ತಿನ್ನೋಕ್ಕೆ ಇಷ್ಟಪಡ್ತೀರಾ ಅಂದರೆ ಮೂಲಂಗಿ ಈ ತುರಿದ್ಬಿಟ್ಟು ಸಹ ಸೇರಿಸ್ಕೊಬೋದು. ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನೆಲ್ಲನೂ ಸಹ ಸೇರಿಸ್ಕೊಬೋದು. ಎಕ್ಸ್ಟ್ರಾ ಖಾರ ಚಟ್ನಿನೂ ಸಹ ಸೇರಿಸ್ಕೊಬೋದು. ಗ್ರೀನ್ ಚಟ್ನಿ ಯಾವುದಾದ್ರೂ ಹಾಕೋಬೋದು. ನೋಡಿ, ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಚುರುಮುರಿ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿ. ಯಾರು ಬೇಕಾದರೂ ಸಹ ಮಾಡ್ಬೋದು, ಬಿಗಿನರ್ಸು ಸಹ ಟ್ರೈ ಮಾಡ್ಬೋದು. ಈ ಚಳಿಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಇಬ್ಬರು ತಿನ್ಬೋದು, 2 ಮೆಂಬರ್ಸ್ ತಿನ್ನೋ ಅಂಥ ರೀತಿಲಿ ನಾನು ಮಾಡಿರೋ ಅಂಥದ್ದು ಕ್ವಾಂಟಿಟಿಲಿ. ನೀವು ಇದನ್ನೇ ಡಬಲಾಗಿ ಮಾಡಿದ್ರೆ ನೀವು 4 ಜನಕ್ಕಾಗುತ್ತೆ. ಎಷ್ಟು ನೀವು ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಅದೆಲ್ಲನೂ ಹಾಕೊತೀರಾ, ಆವಾಗ ನಿಮ್ಗೆ ಏನನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.